ಈಗ ಸ್ಪೀಕರ್ ಸ್ಥಾನ ಸಿಗದ್ದಕ್ಕೆ BR ಪಾಟೀಲ್ ಅವರು ಸಿಡಿದೆದ್ದಿದ್ದಾರೆ. ಆಳಂದ ಶಾಸಕ BR ಪಾಟೀಲ್ ಅವರು ಮುನಿಸನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಹೇಳಿದಂತೆ ರಾಜೀನಾಮೆಯನ್ನ ಅಂಗೀಕರಿಸಲಿ ಅಂತ BR ಪಾಟೀಲ್ ಅವರು ಹೇಳಿದ್ದಾರೆ. ಸೊ ಈಗ ಆಳಂದ ಶಾಸಕರು ಸಿಕ್ಕಾಪಟ್ಟೆ ಕೋಪ ಆಗಿದೆ, ಅವರಿಗೆ ಕೋಪ ಬಂದಿದೆ. ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದಾರಂತೆ. ಮುಖ್ಯಮಂತ್ರಿಗಳು ಹೇಳಿದಾರಲ್ವಾ, ರಾಜೀನಾಮೆ ಕೊಡೋರು ಕೊಡ್ಲಿ, ಒಂದು ಕ್ಷಣನೂ ತಡ ಮಾಡದೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಅದೇ ರೀತಿಯಾಗಿ ತಮ್ಮ ರಾಜೀನಾಮೆಯನ್ನು ಸಹ ಮುಖ್ಯಮಂತ್ರಿಗಳು ಅಕ್ಸೆಪ್ಟ್ ಮಾಡಲಿ, ಅಂಗೀಕಾರ ಮಾಡಲಿ ಅಂತ ಈ ಸಂದರ್ಭದಲ್ಲಿ BR ಪಾಟೀಲ್ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಮಧ್ಯೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ಸಹ ತಮ್ಮ ಮುನಿಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಶ್ರೀನಿವಾಸ್ ಅವರು. ಸಿಎಂ ಕರೆ ಮಾಡಿ ಮನವೊಲಿಸಿದ್ರು ಸಹ ಆ ಮನವೊಲಿಕೆಗೆ ಅವರು ಸಮಾಧಾನರಾಗ್ತಾ ಇಲ್ಲ. ಸೊ ಹೀಗಾಗಿ ಸಿಎಂರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಡಲಿಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಈಗ ಗುಬ್ಬಿ ಶ್ರೀನಿವಾಸ್ ಅವರು ಸಹ ಬಹಳ ಪ್ರಬಲವಾಗಿರ್ತಕ್ಕಂಥ ಆಕಾಂಕ್ಷಿಯಾಗಿದ್ದರು ಸಚಿವ ಸ್ಥಾನಕ್ಕೆ. ಆದರೆ ಯಾವಾಗ ಸಚಿವ ಸ್ಥಾನದ ಪಟ್ಟಿಯಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ವೋ ಸಹಜವಾಗಿ ಅವರಿಗೆ ಅದು ಕೋಪವನ್ನು ತರಿಸಿದೆ.